ಯಾವತ್ತಿನ ಘಟನೆ ಅಂದರೆ ಶೂಟಿಂಗ್ ಟೈಮಲ್ಲಿ ಆಗಿರೋದು ಮೇಡಮ್, ನೀವು ಅಲ್ಲಿ ನಾಲ್ಕೂವರೆ ವರ್ಷಗಳನ್ನು ಜರ್ನಿ ಮಾಡಿದ್ರಿ, ಆವಾಗ ಯಾವ ಘಟನೆ ನಿಮ್ಮನ್ನು ತುಂಬ ಕಾಡುತ್ತೆ, ಅವ್ರ ಜೊತೆಗಿದ್ದಂಥದ್ದು ಏನೇನಪಾಗುತ್ತೆ ಅಂತ ಫೈನಲಿ? ಸರ್ ತುಂಬ ಘಟನೆಗಳಿದೆ ಹಾಗೆ. ನಾವು ಎಷ್ಟೋ ಆ ಥರ ಸ್ಪೆಷಲ್ ಅಂತ ಯಾವುದೂ ಇಲ್ಲ. ಏನೋ ಜಗಳದ ಸೀನುಗಳು ಬಂದಾಗ ನಾವೇ ಮನಸ್ಸಿಗೆ ಬೇಜಾರು ಮಾಡ್ಕೋತಾ ಇದ್ವಿ. ನಾವಿಷ್ಟು ಫ್ರೆಂಡ್ಲಿ ಆಗಿದ್ದೀವಿ, ನೋಡಿದ್ರೆ ಇವಾಗ ಅವ್ರನ್ನೇ ಬೈಯೋ ಅಂತ ಇದು ಬರುತ್ತೆ ಅಂತೆಲ್ಲ ಮಾತಾಡ್ಕೋತಾ ಇದ್ವಿ. ಯಾಕಂದರೆ ಅವಳು ತುಂಬ ಮೃದು ಮನಸ್ಸಿನ ಹುಡುಗಿ. ಹಾಗೆ ಹುಚ್ಚುಚ್ಚಾಪಟ್ಟೆ ಒಂದೊಂದು ಸಲ ಡೈಲಾಗ್ ಹೇಳೋಕ್ಕೆ ನಮಗೆ ಬೇಜಾರಾಗ್ತಿತ್ತು. ಈ ಥರ ಎಲ್ಲ ಡೈಲಾಗ್ ನಮ್ಮ ಬಾಯಿಂದ ಬರ್ತಾ ಇದೆಯಲ್ಲ, ಜನ ಏನು ಅನ್ಕೋತಾರೋ ಅಂತ ಆ ಥರ ಎಲ್ಲ ಮಾತಾಡ್ಕೋತಾ ಇದ್ವಿ. ಒಂದು ಕಾಸ್ಟ್ಯೂಮ್ ಬಗ್ಗೆ ಇರ್ಬೋದು ಹಂಚ್ಕೋತಾ ಇದ್ವಿ. ನನ್ನ ಕಾಸ್ಟ್ಯೂಮ್ ಒಂದೊಂದು ಸಲ ಯಾವುದೋ ಒಂದೊಂದು ಸೀರೆ ಅವಳಿಗೆ ಕೊಡೋದು, ಅವಳು ಆ ಥರದ ಜ್ಯುವೆಲರಿ ಯಾವುದೋ ಕೊಡೋದು, ಇಂಥ ಸಣ್ಣ ಪುಟ್ಟ ಒಂದು ಸಂತೋಷಗಳು ಇತ್ತು. ಇಷ್ಟೆಲ್ಲ ಬಿಟ್ಟರೆ ಒಂಥರ ಸ್ಪೆಷಲ್ ಅದು ಇದು ಅಂತಿಲ್ಲ. ಒಂದು ಒಳ್ಳೆ ಹಬ್ಬದ ವಾತಾವರಣ ಇರೋದು ಅಲ್ಲಿ ಯಾವಾಗಲೂ ನಮ್ಮ ಸೆಟ್ಟಲ್ಲಿ. ಒಳ್ಳೊಳ್ಳೆ ಹಬ್ಬದ ಸೀನ್ಗಳೆಲ್ಲ ಮಾಡೋರು, ಅವಾಗೆಲ್ಲ ತುಂಬ ಎಂಜಾಯ್ ಮಾಡಿದ್ದೀವಿ ನಾವು. ಆಸೆಗಳು ಅಂದರೆ ಅವಳಿಗೆ ಬೆಳಿಬೇಕು ಅಂತ ಇರುತ್ತಲ್ವ ಸರ್, ಒಂದು ಆರ್ಟಿಸ್ಟ್ ಆಗಿ ಒಂದು ಒಳ್ಳೆ ಟ್ಯಾಲೆಂಟೆಡ್ ಹುಡುಗಿ ರೂಪವತಿ, ಅವಳಿಗೆ ಬೆಳಿಬೇಕು ಅನ್ನೋ ಆಸೆ ಅಂತೂ ಖಂಡಿತ ಇತ್ತು ಸರ್. ಬಟ್ ಇಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು, ತುಂಬ ಜನಪ್ರಿಯವಾಗಿತ್ತು ಆ ಪಾತ್ರ ಕೂಡ. ಅವಳ ಒಳ್ಳೊಳ್ಳೆ ಅವಕಾಶ ಸಿಕ್ಕರೆ ಖಂಡಿತ ಅವಳು ಮಾಡ್ತಿದ್ಲು ಅಂತ ಅನಿಸುತ್ತೆ. ಎಲ್ಲ ಒಂದು ಸರಿ ಈಗ ಸಹಜವಾಗಿ ಸಿನಿಮಾ ಇಂಡಸ್ಟ್ರಿಲಿ ಅಂದ್ಕೊಂಡಂಥ ಕನಸುಗಳು ಈಡೇರೋದು ಸುಲಭ ಅಲ್ಲ. ಸೊ ಅಂಥದ್ದು ಈಡೇರದೆ ಇದ್ದಾಗ ಒಂದಿಷ್ಟು ಸಿನಿಮಾ ಇಂಡಸ್ಟ್ರಿ ದೂರ ಆಗುವಂಥದ್ದು, ಬೇಜಾರು ಮಾಡ್ಕೊಳ್ಳುವಂಥದ್ದು ಸಾಕಷ್ಟು ಜನರ ಲೈಫಲ್ಲಿ ನಡೀತಾ ಇರುತ್ತೆ. ಅಂದ್ಕೊಂಡು ಪಾತ್ರಗಳು ಅಂಥದ್ದೆಲ್ಲರೂ ಅವ್ರಿಗೆ ಕಾಡ್ತಾ ಇತ್ತಾ? ಆ ಸಮಸ್ಯೆ ಏನಾದ್ರು ಫೇಸ್ ಮಾಡ್ತಾಯಿದ್ರೆ ಹೆಂಗೆ ಸರ್? ಅಷ್ಟೊಂದು ಡೀಪಾಗಿ ಅದ್ರ ಬಗ್ಗೆ ಅವಳು ಮಾಡ್ಕೊಂಡಿರ್ಲಿಕ್ಕಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ತುಂಬ ಜನ ಇದ್ದಾರೆ ಸರ್ ಆ ಥರ, ತುಂಬ ಟ್ಯಾಲೆಂಟೆಡು ಎಲ್ಲ ಇದ್ದು ಕೂಡ ಒಳ್ಳೆಯ ಪಾತ್ರಗಳು ಅವಕಾಶ ಸಿಗದೆ ಒದ್ದಾಡ್ತಾ ಇರೋರು ಇದ್ದಾರೆ. ಅದಕ್ಕೆ ಆತ್ಮಹತ್ಯೆ ಅನ್ನೋದು ಒಂದು ದೊಡ್ಡ ಪರಿಹಾರ ಖಂಡಿತ ಅಲ್ಲ. ಅದು ಅವಳು ಮಾಡ್ಕೊಂಡಿರಲಿಕ್ಕಿಲ್ಲ, ಗೊತ್ತಿಲ್ಲ. ಇಷ್ಟರ ಮೇಲೆ ಆ ವಿಷಯದಲ್ಲಿ ಅವಳು ಅಷ್ಟೊಂದು ಡಿಪ್ರೆಷನ್ಗೆ ಹೋಗ್ತಾಳ ಅದು ನನಗೆ ಗೊತ್ತಿಲ್ಲ. ಒಳ್ಳೆ ಸಂಸಾರ, ಒಳ್ಳೆ ಗಂಡ ಎಲ್ಲ ಇದೆ. ಏನೋ ಮನಸ್ಥಿತಿ ಸರ್, ಅದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್, ನನಗೆ ಗೊತ್ತಿಲ್ಲ. ಶೋಭಿತಾ ಇನ್ನಿಲ್ಲ, ನೆನಪಾಗ್ಬಿಡಿದ್ಲು, ಅರ್ಗಿಸ್ಕೊಳಕ್ಕಾಗ್ತಿಲ್ಲ. ಅವಳ ಫೋಟೋಗಳು ನೋಡಿದಾಗ ತುಂಬ ದುಃಖ ಆಗುತ್ತೆ. ವಯಸ್ಸಿನ ನಂತರ ಏನೇ ಇರ್ಬೋದು, ಒಟ್ಟಿನಲ್ಲಿ ಮಗಳಾಗಿ ಪಾತ್ರ ಮಾಡಿದವಳು ಬರೀ ನೆನಪಾಗಿ ಉಳಿದ್ಲು ಅಂದರೆ ತುಂಬಾ ದುಃಖ ಆಗ್ತಾ ಇದೆ ಸರ್. ಅದನ್ನು ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ. ಆ್ಯಕ್ಚುಲಿ ನಿಮ್ಮ ಹತ್ರ ಮಾತಾಡೋಕ್ಕೂ ನನಗೆ ಕಷ್ಟ ಆಗ್ತಿದೆ, ಬಟ್ ಮಾತಾಡಬೇಕು ಇಷ್ಟೇ. ನಮ್ಮದೊಂದು ಬಾಂಡಿಂಗ್ ಬೆಳೆದಿರುತ್ತೆ ಸರ್. ಒಂದು ಸೆಟ್ಟಲ್ಲಿ ನಾವು ಒಟ್ಟೊಟ್ಟಿಗೆ ಕೆಲಸ ಮಾಡಿದಾಗ ಮಗಳು ಅಮ್ಮ ಅನ್ನೋದು, ಇವಾಗ ನಾನು ಇನ್ನೊಂದು ಸೀರಿಯಲ್ ಮಾಡ್ತಾಯಿದ್ದೀನಿ, ಅಲ್ಲಿ ಆ ಹುಡುಗಿನೂ ಅಷ್ಟೇ ಅಮ್ಮ ಅಂತ ಬಾಯಿ ತುಂಬ ಕರೀತಾಳೆ. ಈಗ ಅವಳಿಗೇನೋ ಒಂಚೂರು ಬೇಜಾರಾಯಿತು, ಅಮ್ಮ ಜ್ವರ ಬಂದಿದೆ ಅಂದರೆ ನನಗೆಲ್ಲೋ ನೋವಾಗುತ್ತೆ, ಪಾಪ ಹುಷಾರಮ್ಮ, ಟೇಕ್ ಕೇರ್ಮ್ಮ, ಹಾಗೆ ಹೀಗೆ ಅಂತ 4 ಸಲ ಫೋನ್ ಮಾಡ್ತಾಯಿರ್ತೀವಿ. ಆ ಥರ 4 ವರ್ಷ ಕೆಲಸ ಮಾಡಿದ ಹುಡುಗಿ ಇವತ್ತಿಲ್ಲ ಅಂದಾಗ ಖಂಡಿತ ದುಃಖ ಆಗುತ್ತೆ ಸರ್. ಎಲ್ಲರೂ ಫೋನ್ ಮಾಡಿ ವಿಚಾರಿಸಿದಾಗ ತುಂಬ ಬೇಜಾರಾಗುತ್ತೆ. ಬಟ್ ಏನೂ ಗೊತ್ತಿಲ್ಲ, ಮದುವೆ ಆದಮೇಲೆ ಜಾಸ್ತಿ ಸಂಪರ್ಕದಲ್ಲಿ ಇರಲಿಲ್ಲ. ಎಲ್ಲೋ 1 ವರ್ಷ 1.5 ವರ್ಷದಲ್ಲಿ ಒಂದು 3 ಸಲ ಮಾತಾಡಿರ್ಬೋದು, ಒಂದು 7-8 ಸಲ ಮೆಸೇಜು ಹಂಚ್ಕೊಂಡಿರ್ಬೋದು. ಬಿಟ್ಟರೆ ಇಲ್ಲ. ಆದರೂ ಕೂಡ ದುಃಖ ಅಂತೂ ತುಂಬ ಆಗ್ತಿದೆ ಸರ್. ದಯವಿಟ್ಟು ಯಾರು ಈ ನಿರ್ಧಾರ ತಗೋಬೇಡಿ. ಇಂಥ ಒಂದು ನಿರ್ಧಾರಕ್ಕೆ ಯಾವ ವಯಸ್ಸಿನವರು ಬರಬೇಡಿ. ಎಲ್ಲ ಸಮಸ್ಯೆಗಳಿಗೆ ಜೀವನದಲ್ಲಿ ಪರಿಹಾರ ಇದ್ದೇ ಇದೆ. ಎಲ್ರಿಗೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ, ಕಷ್ಟ ಇರುತ್ತೆ. ಕಷ್ಟನ ಎದುರಿಸಿ ಬಾಳ್ಬೇಕಾಗಿರೋದೇ ಮನುಷ್ಯನ ಜೀವನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಏನಾದರೂ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಬರೋಬ್ಬರಿ 4 ವರ್ಷಗಳ ಜರ್ನಿ ಮಾಡಿರೋಂತಹ ಅನುಭವಗಳ ಜೊತೆಗೆ ಶೋಭಿತಾ ಅವರ ನೆನಪಿಗೆ ಜಾರಿರ್ತಕ್ಕಂತಹ ದಮಯಂತಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಶೆಗ್ಗಿನ್, TV9 ಬೆಂಗಳೂರು.